ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಲಗ್ನಾಧಿಪತಿ ಜಾತಕದಲ್ಲಿ ಲಗ್ನಾಧಿಪತಿ ಏನಾದರೂ 10ನೇ ಮನೆಯಲ್ಲಿದ್ದರೆ ಏನೆಲ್ಲ ಒಂದು ಫಲ ಸಿಗುತ್ತೆ ನಿಮ್ಮ ಒಂದು ಜಾತಕದ ಪ್ರಕಾರ ನಿಮಗೆ ಏನೆಲ್ಲ ಒಂದು ಫಲ ಸಿಗ್ತದೆ ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳ್ಕೊಂಡು ಲಗ್ನಾಧಿಪತಿ 10ನೇ ಮನೆಯಲ್ಲಿದ್ದರೆ ಫಲಗಳು ಇದು ಯಾವ ಥರ ಅಂತ ಹೇಳಿದ್ರೆ, ಉದಾಹರಣೆಗೆ ನಿಮ್ಮದು ಇದು ಲಗ್ನ ಅಂತ ತಿಳ್ಕೊಳ್ಳಿ. ಇದು ಲಗ್ನ ಅಂತ ಹೇಳಿದ್ರೆ ಇದು ವೃಷಭ ಲಗ್ನ ಆಗತ್ತೆ. ಇದರ ಅಧಿಪತಿ ಶುಕ್ರ ಆಗ್ತಾನೆ. ಇದು 1ನೇ ಮನೆ. ನೀವು ಇಲ್ಲಿಂದ 10ನೇ ಮನೆ ಕೌಂಟ್ ಮಾಡಬೇಕು. 1 2 3 4 5 6 7 8 9 10. ಇಲ್ಲೇನಾದರೂ ಶುಕ್ರ ಇದ್ದಾಗ ಆವಾಗದು ಲಗ್ನಾಧಿಪತಿ 10ನೇ ಮನೆಯಲ್ಲಿದ್ದಾರೆ ಅಂತ ಅರ್ಥ ಆಗ್ತದೆ. ಈ ಥರ ನಿಮ್ದು ಯಾವುದೇ ಲಗ್ನ ಬೇಕಾದ್ರೆ ಆಗಿರ್ಬೋದು. ಉದಾಹರಣೆಗೆ ಇದು ಲಗ್ನ ಆಗಿದ್ದರೆ 1 2 3 4 5 6 7 8 9 10 ಈ ಥರ ಲಗ್ನದಿಂದ 10ನೇ ಮನೆಯಲ್ಲಿ ಲಗ್ನಾಧಿಪತಿ ಇರಬೇಕು. ಈ ಲಗ್ನಾಧಿಪತಿ 10ನೇ ಮನೆಯಲ್ಲಿದ್ದಾಗ ಯಾವುದೆಲ್ಲ ಒಂದು ಫಲ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾವು ತೊಗೊಂಡಿದ್ದು ಇವತ್ತು ವೃಷಭ ಲಗ್ನ. ಈ ಥರ ಲಗ್ನಾಧಿಪತಿ 10ನೇ ಮನೆಯಲ್ಲಿದ್ದವರು ಹೆಚ್ಚಾಗಿ ಕರ್ಮಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ. ಅವರು ಹೆಚ್ಚು ಕೆಲಸಕ್ಕೆ ಮಹತ್ವ ಕೊಡ್ತಾರೆ. ತುಂಬ ಹಾರ್ಡ್ ವರ್ಕಿಂಗ್ ಆಗಿರ್ತಾರೆ. ಸೋಮಾರಿತನ ಇಷ್ಟಪಡಲ್ಲ ಅವರು. ಸೋಮಾರಿಯಾಗಿ ಇದ್ರೆ ಇಷ್ಟ ಆಗಲ್ಲ. ಮತ್ತು ಗುಡ್ ಪರ್ಸನಾಲಿಟಿ ನೋಡಲಿಕ್ಕೆ ತುಂಬ ಒಂದು ಪರ್ಸನಾಲಿಟಿ ಚೆನ್ನಾಗಿರ್ತದೆ. ದೈಹಿಕವಾಗಿ ತುಂಬ ಸ್ಟ್ರಾಂಗ್ ಇರ್ತಾರೆ. ದೈಹಿಕವಾಗಿ ಸದೃಢರಾಗಿರ್ತಾರೆ ಇವರು. ಬಾಡಿ ತುಂಬ ಫಿಟ್ ಆಗಿರ್ತದೆ. ಮತ್ತು ವೃತ್ತಿ ಬದುಕಿನ ಬಗ್ಗೆ ಹೆಚ್ಚು ಕಾಳಜಿ ಇರ್ತದೆ. ಕೆರಿಯರ್ ಬಗ್ಗೆ ಇವರಿಗೆ ಹೆಚ್ಚು ಕ್ಯಾರಿಯರ್ ಇರ್ತದೆ. ಮತ್ತು ಕೆರಿಯರ್ ಬಗ್ಗೆ ಇವರಿಗೆ ಹೆಚ್ಚು ಒಂದು ಕಾಳಜಿ ಮತ್ತೊಂದು ಜಾಸ್ತಿ ಗಮನ ಇರ್ತದೆ. ವೃತ್ತಿ ಬಗ್ಗೆ ಹೆಚ್ಚು ಒಂದು ಕಾಳಜಿ ಇರ್ತದೆ. ಮತ್ತು ಸ್ವಪರಿಶ್ರಮದಿಂದ ಇವರು ಜಾಬಲ್ಲಿ ಸಕ್ಸಸ್ ಆಗ್ತಾರೆ. ಇವರು ಒಂದು ಓನ್ ಪರಿಶ್ರಮದಿಂದ ಇವರು ಕೆಲಸದಲ್ಲಿ ಸಕ್ಸಸ್ ಆಗ್ತಾರೆ. ವೃತ್ತಿಯಲ್ಲಿ ಕೂಡ ತುಂಬ ಒಂದು ಲಾಭ ಆಗ್ತದೆ ಇವರಿಗೆ. ಮತ್ತು ಜಾಬಲ್ಲಿ ಕೂಡ ತುಂಬ ಟಾಪ್ ಪೊಸಿಷನ್ ಹೋಗ್ತಾರೆ. ಒಂದು ಚಿಕ್ಕ ಸ್ಥಾನದಲ್ಲಿ ಇದ್ದುಕೊಂಡು ದೊಡ್ಡ ಸ್ಥಾನದಲ್ಲಿ ಹೋಗುವಂಥ ಒಂದು ಕೆಪಾಸಿಟಿ ಇರ್ತದೆ ಲಗ್ನಾಧಿಪತಿ 10ನೇ ಮನೆಯಲ್ಲಿದ್ದಾಗ. ಮತ್ತು ಒಳ್ಳೆ ಜಾಬ್ ಕೂಡ ಸಿಗ್ತದೆ ಇವರಿಗೆ ಸಿಗುವಂಥ ಜಾಬ್ ತುಂಬ ಚೆನ್ನಾಗಿರ್ತದೆ. ಗುಡ್ ಜಾಬ್, ಒಳ್ಳೆ ಜಾಬ್ ಸಿಗ್ತದೆ. ಮತ್ತು ಗೌರ್ಮೆಂಟ್ ಜಾಬ್ ಕೂಡ ಸಿಗೋ ಚಾನ್ಸ್ ಇರ್ತದೆ. 10ನೇ ಮನೆ ಅಂತ ಹೇಳಿದ್ರೆ ಅದು ಸರ್ಕಾರಿ ಸಂಬಂಧಿತವಾದದ್ದು. ಈ ಲಗ್ನಾಧಿಪತಿ 10ನೇ ಮನೆಯಲ್ಲ ಬಂದಾಗ ಅವರು ಸರ್ಕಾರಿ ಹುದ್ದೆ ಅದು ಪಡೆಯಲಿಕ್ಕೆ ಕೂಡ ಒಂದು ಚಾನ್ಸ್ ಇರ್ತದೆ. ಲಗ್ನಾಧಿಪತಿ 10ನೇ ಮನೆಗೆ ಬಂದಾಗ ಸರ್ಕಾರಿ ಉದ್ಯೋಗ ಕೂಡ ಪಡೆಯುವಂಥ ಸಾಧ್ಯತೆ ಇತ್ತು. ಮತ್ತು ಸರ್ಕಾರದಿಂದ ಕೂಡ ಲಾಭ ಆಗ್ಬೋದು ಇವರಿಗೆ ಲಗ್ನಾಧಿಪತಿ 10ನೇ ಮನೆಗೆ ಬಂದಾಗ. ಮತ್ತು ಕೆರಿಯರಲ್ಲಿ ಮುಂದೆ ಇರ್ತಾರೆ ಇವರು. ಕೆರಿಯರ್ ಲೈಫಲ್ಲಿ ತುಂಬ ಒಂದು ಮುಂದೆ ಇರ್ತಾರೆ. ವೃತ್ತಿ ಬದುಕಿನಲ್ಲಿ ತುಂಬ ಒಂದು ಮುಂದೆ ಇರ್ತಾರೆ. ಮತ್ತು ತಂದೆಯಿಂದ ಲಾಭ ಆಗ್ಬೋದು. 10ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ತಂದೆ, ನಿಮ್ಮ ಫಾದರ್. ಆ ಕಾರಣ ನಿಮ್ಮ ತಂದೆಯಿಂದ ಕೂಡ ಇವರಿಗೆ ಲಾಭ ಆಗ್ಬೋದು. ಮತ್ತು ಇವರ ವರ್ತನೆ ಕೂಡ ತುಂಬ ಚೆನ್ನಾಗಿರ್ತದೆ. ಮತ್ತು ಇವರಿಗೆ ಸಮಾಜದಲ್ಲಿ ತುಂಬ ಒಂದು ಗೌರವ ಸಿಗ್ತದೆ. 10ನೇ ಮನೆ ಅಂತ ಹೇಳಿದ್ರೆ ಅದು ಸೊಸೈಟಿ ಕೂಡ ತೋರಿಸ್ತದೆ. ಲಗ್ನಾಧಿಪತಿ 10ನೇ ಮನೆಯಲ್ಲಿದ್ದಾಗ ಇವರಿಗೆ ಸಮಾಜದಿಂದ, ಸೊಸೈಟಿಯಿಂದ ಕೂಡ, ಜನರಿಂದ ಕೂಡ ಇವರಿಗೆ ಗೌರವ ಸಿಗ್ತದೆ. ಜನರು ಇವರನ್ನು ಬೇಗ ಗುರುತಿಸ್ತಾರೆ. ಇವರು ಯಾವ ಥರ ಇದ್ದರೂ ಕೂಡ ಜನ ಗುರುತಿಸ್ತಾರೆ ಇವರನ್ನು. ಮತ್ತು ಒಳ್ಳೆಯ ಆಡಳಿತ ಸಾಮರ್ಥ್ಯ. ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ಒಳ್ಳೆಯ ಆಡಳಿತ ಮಾಡುವಂಥ ಸಾಮರ್ಥ್ಯ ಕೂಡ ತುಂಬ ಚೆನ್ನಾಗಿದೆ ಇವರಿಗೂ. ಆಡಳಿತ ಸಾಮರ್ಥ್ಯ ಯಾವುದೇ ಒಂದು ಸಂಸ್ಥೆಯಲ್ಲಿ ಮುಖಂಡನಾಗಿ ಆಡಳಿತ ಮಾಡುವಂಥ ಸಾಧ್ಯತೆ ಕೂಡ ತುಂಬ ಚೆನ್ನಾಗಿರ್ತದೆ. ಹೆಲ್ತ್ ತುಂಬ ಚೆನ್ನಾಗಿರ್ತದೆ. ಲಗ್ನಾಧಿಪತಿ 10ನೇ ಮನೆಗೆ ಬಂದಾಗ ಆರೋಗ್ಯ ಕೂಡ ತುಂಬ ಚೆನ್ನಾಗಿರ್ತದೆ. ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಇವರು. ರೋಗ ನಿರೋಧಕ ಶಕ್ತಿ ಜಾಸ್ತಿ. ಇವ್ರಿಗೆ ಏನಾದರೂ ಒಂದು ರೋಗ ಬಂದರೂ ಕೂಡ ಅದನ್ನು ಬೇಗ ರಿಕವರಿ ಆಗುವಂಥ ಚಾನ್ಸ್ ಜಾಸ್ತಿ ಇರ್ತದೆ. ರೋಗ ನಿರೋಧಕ ಶಕ್ತಿ. ಮತ್ತು ಇವರ ತಂದೆಗೆ ಕೂಡ ಸೊಸೈಟಿಯಲ್ಲಿ, ಸಮಾಜದಲ್ಲಿ ಹೆಚ್ಚು ಗೌರವ ಸಿಗ್ತದೆ. ಜಾಬಲ್ಲಿ ತುಂಬ ಟಾಪ್ ಆಗಿ ಹೋಗ್ತಾರೆ. ಇದು ಲಗ್ನಾಧಿಪತಿ 10ನೇ ಮನೆಯಲ್ಲಿ ಬಂದಾಗ ಕೊಡುವಂಥ ಒಂದು ಫಲಗಳು. ಇದು ಬೇರೆ ಬೇರೆ ಲಗ್ನದಲ್ಲಿ ಯಾವುದಂತ ಮುಂದೆ ಬರ್ತದೆ ವಿಡಿಯೋ ಇದು. ಬಟ್ ನಿಮ್ಮ ಜಾತಕದಲ್ಲಿ ಲಗ್ನಾಧಿಪತಿ 10ನೇ ಮನೆಯಲ್ಲಿ ಬಂದಾಗ ಈ ಥರ ಒಂದು ಫಲವನ್ನು ಕೊಡುತ್ತೆ. ನಿಮ್ಮ ಜಾತಕದಲ್ಲಿ ಈ ಥರ ಇದ್ದರೆ ನೀವು
ನೋಡಿಕೊಳ್ಳಿ. ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮ ಒಂದು ಸಂಖ್ಯೆ 70 906 37 934 ಈ ನಂಬರಿಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿದರೆ ನಿಮ್ಮ ಜಾತಕದ ಬಗ್ಗೆ ಡೀಟೇಲಾಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ನಮಸ್ಕಾರ.